ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪೂರ್ಣರಾಗ ಕನ್ನಡ ಬ್ಲಾಗ್. ನನ್ನ ಆರಾಧ್ಯ ದೈವ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 430ನೇ ಜನ್ಮದಿನದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಯ ಜನ್ಮದಿನ ಬೆಳಗ್ಗೆನೇ ಎಲ್ಲ ಪೂಜೆ ಆಯಿತು. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತೀನಿ. ಜಸ್ಟ್ ವಿಡಿಯೋ ಆಗ್ತಾನೆ ನಾನು ಕಟ್ ಮಾಡಿಬಿಟ್ಟೆ. ಅದಾದಮೇಲೆ ನನಗೆ ಪ್ರಸಾದ ಕೂಡ ಕೊಟ್ಟರು. ತುಂಬಾ ಖುಷಿ ಆಯಿತು. ರಾಗು ಕೂಡ ಬಂದಾಯಿತು. ಏನೇನೆಲ್ಲ ಐಟಮ್ಸ್ ತಂದರು, ನನಗಂತೂ ಸಿಕ್ಕಾಪಟ್ಟೆ ಖುಷಿನೇ ಆಯಿತು. ಐಟಮ್ಸ್ಗಳು ನಿಮಗೂ ಬೇಕು ಅಂದರೆ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ DM ಮಾಡಿ. ಹಾಕಿದರೆ ಏನೇನೆಲ್ಲ ಐಟಮ್ಸ್ ತಂದಿದ್ದಾರೆ ಅಂತ ನೋಡ್ಕೊಂಬನ್ನಿ. ತಂದಿದ್ದು ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಯಿತು. ಬಿಕಾಸ್ ನನಗೆ ಇದು ಮುಖ್ಯ ಇತ್ತು. ಈಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಸರ್ಪ್ರೈಸ್ ಆಗಿ ತಂದುಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನಗೆ ಇದು ತುಂಬಾ ಯೂಸ್ ಆಗುತ್ತೆ. ತುಂಬಾ ನನಗೆ ಕಷ್ಟ ಆಗೋದು. ಸೊ ಸ್ಟಾರ್ಟಿಂಗಿಗೆ ತಂದುಕೊಟ್ಟಿರೋದ್ರಿಂದ ಎಷ್ಟು ಸಪೋರ್ಟಾಗಿದ್ದಾರೆ ಅನ್ನೋದು ಫಸ್ಟ್ ಆಫ್ ಆಲ್ ಗೊತ್ತಾಗುತ್ತಲ್ವಾ. ಅವ್ರಿಗೆಲ್ಲ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ. ಬೇಕು ಅಂದರೆ ಅಲ್ಲೇ DM ಮಾಡಿ. ಈ ಮೆಟಲ್ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ, ವೆಯ್ಟ್ ಇದೆ, ಆ್ಯಂಡ್ ತುಂಬ ಸ್ಟ್ರೆಂತ್ ಇದೆ. ಈಸಿಯಾಗಿ ಓಪನ್ ಮಾಡೋದು ಮತ್ತು ಕ್ಲೋಸ್ ಮಾಡೋದು ಬರುತ್ತೆ. ಈಗಿರುತ್ತೆ ತಂದಾಗ. ಸೊ ಇದನ್ನು ಸ್ವಲ್ಪ ಹಿಂಗೆ ಅಗಲ ಮಾಡಿದರೆ 3 ಸ್ಟ್ಯಾಂಡ್ ಬಂದು ಇಟ್ಕೊಂಡ್ರೆ ಸ್ಟಿಫ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ರಬ್ಬರ್. ಸೊ ಎಲ್ಲೂ ಕೂಡ ಜರ್ಗಡೋದು ಬೈ ಮಿಸ್ಸಾಗಿ ಬೀಳೋದು ಯಾವುದೇ ರೀತಿ ಇಲ್ಲ. ಗೇಜ್ ಇದು ತುಂಬ ಚೆನ್ನಾಗಿದೆ. ದೆನ್ ಇಷ್ಟೆಲ್ಲ ಆದಮೇಲೆ ಇದನ್ನು ನೀಟಾಗಿ ನೀವು ಕುಕಿಂಗ್ ಮಾಡುವಾಗ ಕಿಚನ್ ಸ್ಲ್ಯಾಬ್ ಮೇಲೆ ಇಡ್ಬೋದು. ಆ್ಯಂಡ್ ಹೆಂಗೆ ಬೇಕು ಸೊ ಕೆಳಗೆ ಬಾಗಿಸ್ಬೋದು, ಮೇಲೆ ಎಲ್ಲ ಮಾಡ್ಬೋದು. ನಮ್ಗೆ ಇವತ್ತು ಬಾಯಿ ಬೇಕು ಅಂದರೆ 3 ಡಾಕ್ ಓಪನ್ ಮಾಡ್ಕೊಳ್ಳಿ. 1 2 3 ಅದೇ ಮತ್ತು ಈ ಕಡೆ ಈಸಿಯಾಗಿ ಯೂಸ್ ಮಾಡ್ಬೋದು. ಏನು ತಪ್ಪೇ ಆಗೋಲ್ಲ. ಮಾಡ್ಕೊಬೇಕಂದ್ರೆ ಆಟೋಮೆಟಿಕ್ಕಾಗಿ ಯೂಸ್ ಮಾಡ್ಬೋದು. ಲಾಕ್ ಮಾಡಿ ಇದು ಸಿಗಲ್ಲ. ನಾನು ಇದಕ್ಕೆ ಯಾವ ಮಾಡಿಲ್ಲ, ಹೇಳ್ತೀನಿ. ತುಂಬ ಯೂಸ್ ಆಗಿದೆ. ನನಗೆ ಕಷ್ಟ ಖುಷಿ ಆಯಿತು. ನೋಡಿ ಇಷ್ಟು ಹೈಟ್ ಬರುತ್ತೆ. ಆ್ಯಂಡ್ ಇದು ಹೋಲ್ಡ್ ಮಾಡಲಿಕ್ಕೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮ್ಯಾಗ್ನೆಟಿಕ್ ಡಾಟ್ ಬೋರ್ಡ್ ಅಂತ. ಈ ತರ ಫುಲ್ ಇದು ಮ್ಯಾಗ್ನೆಟ್ ಇರುತ್ತೆ. ನೋಡ್ತಾ ಇರ್ಬೋದು ಈ ರೀತಿ. ಇದಕ್ಕೆ ಹಿಂದ್ಗಡೆ ಬಂದು ಹುಕ್ ಹಾಕ್ಲಿಕ್ಕೆ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ ಬಂದು ಕಲರ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹಿಂದ್ಗಡೆನೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಯಾವ ರೀತಿ ಆಟ ಆಡೋದು ಅಂತ ಅಂದು. ಮತ್ತೆ ಇವಕ್ಕೆಲ್ಲ ಏನಂತ ಕರೀತಾರೆ, ಒಳಗಡೆ ಇರೋದಕ್ಕೆ ಸರ್ಕಲ್ಸ್ ಇದಾರಲ್ವ ಅವೆಲ್ಲ, ಇದಕ್ಕೆ ಏನಂತ ಕರೀತಾರೆ ಅವೆಲ್ಲ ಇನ್ಸ್ಟ್ರಕ್ಷನ್ ಇದೆ ಇದ್ರೊಳಗೆ. ಇದು ಕೂಡ ನೀವು ಬೇಕು ಅಂದರೆ ನೀವು DM ಮಾಡಿ. ಇದು ಹೆಸರು ಬಂದು ಡೊಮಿನೋ ಅಂತ. ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ದೊಡ್ಡವ್ರಿಗೂ ಅಷ್ಟೇ. ಲೈಕ್ ನೀವು ನೋಡ್ತಾ ಇರ್ಬೋದು ಈ ಇಮೇಜಲ್ಲಿ ಕಾಣಿಸ್ತಾ ಇರೋ ಹಾಗೆ ಯಾವ ರೀತಿ ಜೋಡಿಸಿದ್ದಾರೆ. ಬೇರೆ ಬೇರೆ ಥರ ನಾವು ಕೂಡ ಜೋಡಿಸಿ ಆಟಾಡ್ಬೋದು. ಸೊ ಇದಕ್ಕೆ 100 ಬ್ರಿಕ್ಸ್ ಇರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ 5 ಸೊ ದೆನ್ ಮತ್ತು ಇಲ್ಲಿ 5 ಸ್ಮಾಲ್ ಬ್ರಿಕ್ಸ್ ಇರುತ್ತೆ. ನೀವು ಅದನ್ನು ಒಂದು ಪಕ್ಕ ಇಟ್ಟು ಹಿಂಗೆ ಟಚ್ ಮಾಡಿದ್ರೆ ಒಂದೊಂದು ಬಿಡುತ್ತಲ್ವ. ಆ ಥರ ಗೇಮು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮಗೂ ಕೂಡ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಅಲ್ವಾ. ಮಕ್ಕಳ ಕೈಯಲ್ಲಿ ಇದನ್ನು ಕೂಡ ಆಡಿಸ್ಬೋದು ನೀವು. ಇದನ್ನು ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರುವಂತಹ ನಂಬರ್ಗೆ DM ಮಾಡಿ. ಟೆನ್ನಿಸ್ ಬಾಲ್. ಸೊ ಮಕ್ಕಳಿಗೆ 2 ಪ್ಲೇಯರ್ ಆಟಾಡ್ಬೋದು. ಚೆನ್ನಾಗಿರುತ್ತೆ. ಇದನ್ನು ಒಂದು ಸ್ವಲ್ಪ ಫಿಕ್ಸ್ ಮಾಡ್ಕೋಬೇಕು. ಎಲ್ಲ ಸಪ್ರೇಟಾಗಿ ಕೊಟ್ಟಿರ್ತಾರೆ ಈ ಬಾಕ್ಸಲ್ಲಿ. ಫಿಕ್ಸ್ ಮಾಡೋದು ವೆರಿ ಈಸಿ. ಮತ್ತು ಇನ್ಸ್ಟ್ರಕ್ಷನ್ ಕೂಡ ಇದೆ ಹೆಂಗೆ ನಾವು ಇದನ್ನು ಫಿಕ್ಸ್ ಮಾಡೋದು ಅಂತ. ನೋಡ್ತಾ ಇರ್ಬೋದು ಇವನ್ನೆಲ್ಲ ಜಾಯಿಂಟ್ ಎಲ್ಲ ಸಪ್ರೇಟಾಗಿರುತ್ತೆ. ಜಸ್ಟ್ ಹಿಂಗೆ 6 ಒಂದು ಸ್ಕ್ರೂ ಕೊಟ್ಟಿರ್ತಾರೆ. ಇದನ್ನು ಟೈಟ್ ಮಾಡಿದರೆ ಆಯಿತು, ನೀಟಾಗಿ ನಿಲ್ಲುತ್ತೆ. ನಾವು ಇನ್ನೂ ಸ್ವಲ್ಪ ಸೇಫ್ಟಿ ಬೇಕು ಅಂತ ಅಂದು ಒಂದು ವೈಟ್ ಪ್ಲಾಸ್ಟರ್ನ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಮತ್ತು ಎಲ್ಲೂ ಬೀಳಲ್ಲ ಅಂತ. ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಆಗಿರುತ್ತೆ. ಮೇಲೆ ಒಂದು ಬಾಲ್ ಇರುತ್ತೆ. ಇದನ್ನು ಹಿಂಗೆ ಇಟ್ಬಿಟ್ಟು ಕೆಳಗಡೆ ಪ್ಲೇಸ್ ಮಾಡಿ ಜಸ್ಟ್ ಅಲ್ಲಿಂದ ಒಬ್ಬರು ಇಲ್ಲಿಂದ ಒಬ್ಬರು ಈ ಥರ ಹೊಡೆಯೋದು. ಚೆನ್ನಾಗಿರುತ್ತೆ. ಬಗ್ಗೋದಿಲ್ಲ, ಆ ಕಡೆ ಅಡಿಗೋಯ್ತು ಅಂತ ಏನೂ ಅನ್ನಲ್ಲ. ಸುಮ್ಮನೆ ಇಲ್ಲೊಂದು ಸ್ಪ್ರಿಂಗ್ ಥರ ಇರುತ್ತೆ. ನಾವು ಎಷ್ಟೇ ಜೋರು ಹೊಡೆದ್ರೂ ಅದು ಕೆಳಗೆ ಮತ್ತೆ ಮೇಲೆ ಬರುತ್ತೆ. ಬ್ಯಾಟ್ ಕೊಟ್ಟಿರ್ತಾರೆ. ಇಲ್ಲೊಂದು ಸ್ವಲ್ಪ ಫೋಮ್ ಶೀಟ್ ಹಾಕಿದ್ದಾರೆ. ಸೊ ಬಾಲಿಗೆ ಕೂಡ ಅಷ್ಟು ವೇಟ್ ಬರಲ್ಲ. ಫೋಮ್ ಆಗಿರೋದ್ರಿಂದ ಸ್ಮೂತಾಗಿರುತ್ತೆ. ಸೊ ಇದು ವುಡ್ಡಿಂದ ಮಾಡಿರೋದು. ಲೈಟ್ ವೇಟಾಗೇ ಇದೆ. ಸ್ವಲ್ಪ ಲೈಟ್ ವೇಟಾಗೇ ಇದೆ. ಫೋಮ್ ಇರೋದ್ರಿಂದ ನಿಮಗೆ ಎಲ್ಲೂ ಕೂಡ ಚುಚ್ಚೋದಾಗಲಿ ಯಾವುದಿಲ್ಲ. ಸೊ ಸರ್ಕಲ್ ಶೇಪ್ ಇರೋದ್ರಿಂದ ಮಕ್ಕಳಿಗೆ ಗ್ರಿಪ್ಪಿಂಗು ತುಂಬ ಚೆನ್ನಾಗಿದೆ. ಇದು ಡೆಫಿನೆಟಾಗಿ ಮಕ್ಕಳು ಇದ್ದರೆ ಆರಾಮಾಗಿ ಆಟ ಆಡ್ಬೋದು ಅಂತ ಹೇಳ್ತೀನಿ. ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುವಂಥದ್ದು. ಮಾರ್ಕೆಟಲ್ಲಿ ತುಂಬ ಯೂನಿಕ್ ಆಗಿರುವಂತಹ ಬಾಟಲ್ಸ್ಗಳಿದ್ದಾವೆ. ಅದರೊಳಗೂ ಮಕ್ಕಳಿಗೆ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡ್ಲಿ ಆಗಿರುವಂತಹ ಬಾಟಲ್ಸ್ ಅಂತಲೇ ಹೇಳಿ
ಇದು ನೋಡಿದರೆ ಡೆಫಿನೆಟ್ಲಿ ಬಾಟಲ್ ಅಂತ ಯಾರು ಅನ್ನೋದೇ ಇಲ್ಲ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅವರು ಡಿಸೈನ್ ಮಾಡಿದ್ದಾರೆ ಅಂದರೆ ಅಟ್ರಾಕ್ಟ್ ಆಗಿರುತ್ತೆ ಸಖತ್ತಾಗಿ. ಆ್ಯಂಡ್ ಇದು ಬಾಟಲ್ ಕೂಡ ಅಷ್ಟೇ ಅಲ್ಲದೆ ನಾವು ಇದರೊಳಗೆ ಆಟಾಡ್ಬೋದು. ಎಲ್ಲ ವೀಲ್ಸ್ ಕೂಡ ಅಷ್ಟೇ ಸ್ಟ್ರೆಂತ್ ಆಗಿದೆ ನೋಡಿ, ಯಾವುದೇ ಕಲ್ಲು ಆ ಥರ ಏನಿಲ್ಲ, ಗಟ್ಟಿಗಿದೆ. ಬಾಟಲು ಅಷ್ಟೇ ಆಗಿದೆ. ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ಬೇಕು ನಾವು ಇದನ್ನು ವಾಶ್ ಮಾಡಬೇಕು ಅಂದರೆ ಓಪನ್ ಮಾಡಿದ ತಕ್ಷಣ ಇರುತ್ತಲ್ವಾ, ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಈ ಕಡೆ, ಕ್ಲೋಸ್ ಮಾಡಿದ್ರೆ ವಾಶ್ ಮಾಡ್ಕೊಂಡು ಬೇಡ ನೀರು ವೀಲು ಈ ಥರ ಬಟ್ಟೆ ನೀರು ಜಸ್ಟ್ ಇದನ್ನು ಕೂಡ ಫ್ಯಾನ್ಸಿ ಅಂತ ಕಾಣುತ್ತೆ. ಈಗ ಇದನ್ನು ಓಪನ್ ಮಾಡಿ ವಾಶ್ ಮಾಡ್ಕೊಂಡು ಡಬ್ಬಲ್ ಇರೋದ್ರಿಂದ ಬಿಟ್ಟಾಗಿರುತ್ತೆ, ಎಲ್ಲೂ ಲೀಕೇಜ್ ಆಗೋದೇ ಇಲ್ಲ, ಫ್ಯಾನ್ಸಿ ಇಲ್ಲ. ಆ್ಯಂಡ್ ಇದು ಕೂಡ ಯೂಸ್ ಮಾಡ್ಬೋದು. ಜಸ್ಟ್ ಬೇಡ ನಮಗೆ ಅಂದರೆ ಈ ಒಂದು ಬ್ರಾಂಡ್ ಸ್ಟಾಕ್ ಕೊಟ್ಟಿದ್ದಾರೆ, ಈ ಸ್ಟಾಕ್ ಯೂಸ್ ಮಾಡ್ಕೋಬೋದು. ಕೊಟ್ಟಿದ್ದಾರೆ, ಇದನ್ನು ಕೂಡ ಯೂಸ್ ಮಾಡ್ಕೊಂಡು ಸೈಡ್ ಹಾಕ್ಬೋದು. ಹೀಗೆ ಸೈಡ್ ಹಾಕ್ಬೋದಲ್ಲ, ತುಂಬ ಯೂಸ್ ಆಗೋದು ಈಸ್ ಎಲ್ಲ ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ. ನಾವು ಲೈಟ್ ವೇಟ್ ಆಗಿದೆ, ಹೆವಿ ಏನಿಲ್ಲ, ಲೈಟ್ ವೇಟ್ ಇದೆ. ಜಸ್ಟ್ ನಾವು ಇದು ಆ್ಯಂಗರಿಗೆ ಹಾಕಿ ಆ್ಯಂಗರಿಗೆ ಕ್ಲಾತ್ನ ಫಿಕ್ಸ್ ಮಾಡಿಬಿಟ್ಟು ಜಸ್ಟ್ ನಾವು ಹಾಕಿ ಇದೆ, ಎಲ್ಲಿ ಕೂಡ ಇಲ್ಲ. ಆ್ಯಂಡ್ ಈ ಥರ ವೈರ್ ಕೊಟ್ಟಿರ್ತಾರೆ, ಕ್ಲಾತ್ ಕೊಟ್ಟಿರ್ತಾರೆ. ಸೊ ಇದನ್ನು ಜಸ್ಟ್ ಕ್ಲಾತ್ನ ಆ್ಯಂಗರ್ ಮಾಡಿ ನಿಮಗೆ ಸ್ಟ್ರೈಟಾಗಿ ನಾವು ಇದನ್ನು ಐರನ್ ಮಾಡ್ತೀವಿ. ಮುಂದೆ 2 ಥರ ಇದೆ. ಏನಂದರೆ ಇಲ್ಲಿ ತೆಗೆದು ನೀರು ಹಾಕಬೇಕು. ನೀರನ್ನ ಫಿಲ್ ಮಾಡಿ ಒಳಗೊಂದು ನೀವು ಕಾಣಿಸ್ತಾ ಇದ್ದೀವಿ ಅಂದ್ಕೊಂಡು ವೈಟ್ ಕಲರ್ ಒಂದು ಪೈಪ್ ಥರ ಇದೆ, ಅದರಲ್ಲಿ ಕಲೆಕ್ಟ್ ಆಗುತ್ತೆ ನೀರು. ಸೊ ಇದನ್ನು ಪ್ರೆಸ್ ಮಾಡಿದಾಗ ನೀರು ಹೊರಗೆ ಬರುತ್ತೆ. ಈಗ ನೀರು ಸ್ಪ್ರೇ ಆಗುತ್ತೆ ಪ್ರೆಸ್ ಮಾಡಿ. ಚೆನ್ನಾಗಿದೆ, ಯಾರಿಗೆಲ್ಲ ಬೇಕು ಇದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಈಗ ಇನ್ನೂ ಬೇಕಾಗಿದ್ದು ಲಾಸ್ಟ್ ನಾನು ಆಲ್ಮೋಸ್ಟ್ ಒಂದು 10 ನೋಡ್ತೀರಾ ಈ ಥರ ಇರುತ್ತೆ. 2 ಮೈ ಕೊಟ್ಟು ಒಂದು